ನಮಸ್ತೆ ಗೆಳೆಯರೆ, ಇವತ್ತು ಒಂದು ರೋಚಕವಾದ ಕಥೆನ ನಿಮ್ಮ ಮುಂದೆ ತಂದಿದ್ದೀನಿ. ಈ ಕತೆ ಎಷ್ಟು ಎಂಗೇಜಿಂಗ್ ಆಗಿದೆ ಅಂದ್ರೆ ಮುಂದೇನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಮ ಗಮನ ಆ ಕಡೆ ಈ ಕಡೆ ಕದಲ್ದೇ ಇರೋ ತರ ನೋಡ್ಕೊಳ್ಳುತ್ತೆ. ಈಗ ವಿಡಿಯೋ ಒಳಗಡೆ ಹೋಗೋ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಅನ್ನ ಒತ್ತಿ. ಈಗ ಸಿನಿಮಾ ಒಳಗಡೆ ಹೋಗೋಣ. ಇಬ್ಬರು ಕಪಲ್ಸ್ ಇಬ್ಬರು IT ಜಾಬ್ ಮಾಡ್ತಾ ಇರ್ತಾರೆ. ಒಬ್ಬರನ್ನೊಬ್ರು ತುಂಬಾ ಲವ್ ಮಾಡ್ತಿರ್ತಾರೆ. ಆದ್ರೆ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಒಬ್ರಿಗೊಬ್ರು ಟೈಮ್ ಕೊಡಕ್ ಆಗ್ತಿರಲ್ಲ. ಅರ್ಜುನ್ ಮತ್ತೆ ಮೀರಾ ಅಂತ ಇವರ ಹೆಸರು. ಮೀರಾ ಕೆಲಸ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕಾರ್ ನಿಲ್ಲಿಸ್ಕೊಂಡು FM ಟ್ಯೂನಿಂಗ್ ಮಾಡ್ತಿರ್ಬೇಕಾದ್ರೆ ಬೈಕ್ ಅಲ್ಲಿ ಇಬ್ರು ಬಂದು ಕಾರಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಗಮನಿಸ್ಕೊಂಡು ಹೋಗ್ತಾರೆ. ಇವರು ಕಳ್ಳರು. ಈ ತರ ನಿರ್ಜನವಾದ ರೋಡ್ ಅಲ್ಲಿ ಬರೋರ್ನ ಟಾರ್ಗೆಟ್ ಮಾಡಿ ಅವ್ರ ತರ ಸಿಕ್ಕದನ್ನೆಲ್ಲ ದರೋಡೆ ಮಾಡೋದು ಇವ್ರ ಕೆಲಸ. ಹೇಗೋ ಒಬ್ಬಳೇ ಸಿಕ್ಕಿದ್ದಾಳೆ ಅಂತ ಇವರ ಟೀಮ್ ಎಲ್ಲ ಸೇರಿ ಅವಳನ್ನ ಲಾಕ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಆದ್ರೆ ಮೀರಾ ಹೇಗೋ ಎಸ್ಕೇಪ್ ಆಗ್ಬಿಡ್ತಾಳೆ. ಇದರ ಬಗ್ಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವರು ನೀವು ಒಂದು ಲೈಸೆನ್ಸ್ ಗನ್ ಇಟ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತಾರೆ. ಸೊ ಒಂದು ಗನ್ ಅನ್ನ ತಗೊಳ್ತಾಳೆ. ಈ ಸಲ ಮೀರಾ ಅರ್ಜುನ್ ಇಬ್ರು ಟ್ರಿಪ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಕೆಲ್ಸಕ್ಕೆ ಲೀವ್ ಹಾಕೊಂಡು ಹೋಗ್ತಿರ್ತಾರೆ. ಅರ್ಜುನ್ ಒಂದ್ ಕಡೆ ಗಾಡಿ ನಿಲ್ಸಿ ಅಡ್ರೆಸ್ ಕೇಳಬೇಕಾದ್ರೆ ಒಬ್ಬ ವ್ಯಕ್ತಿ ವಿಂಡೋ ಗ್ಲಾಸ್ ಹತ್ರ ಬಂದು ಮೀರಾಳನ್ನೇ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ. ಅರ್ಜುನ್ ಬಂದು ಕಾರ್ ತೆಗೆದು ಮುಂದೆ ಹೋದ್ರು ಮಿರರ್ ನೋಡಿದ್ರೆ ಅವನಿನ್ನು ನೋಡ್ತಾನೆ ಇದ್ದಾನೆ. ಈ ಏರಿಯಾ ಸ್ವಲ್ಪ ಹಾಗೇನೆ ಡೇಂಜರಸ್. ಈಗ ಊಟ ಮಾಡೋಣ ಅಂತ ಒಂದು ಡಾಬಾ ಕಡೆ ಗಾಡಿ ತಿರುಗಿಸ್ಬೇಕಾದ್ರೆ ಅಡ್ಡಕ್ಕೆ ಈ ಇಬ್ರು ಸಿಗ್ತಾರೆ. ಗಾಡಿ ಪಾರ್ಕಿಂಗ್ ಮಾಡಿ ಮೀರಾ ವಾಶ್ರೂಮ್ ಗೆ ಹೋದಾಗ ಅಲ್ಲಿ ಕಾರ್ಗೆ ಅಡ್ಡ ಸಿಕ್ತೋಳು ಬಂದು, ಅಕ್ಕ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ, ನನ್ನ ಗಂಡನ ಸಾಯಿಸ್ಬಿಡ್ತಾರೆ, ದಯವಿಟ್ಟು ನನ್ನ ಗಂಡನ ಕಾಪಾಡಿ ಅಂತ ಗೋಗರಿತಾಳೆ. ಇವಳು ಎಷ್ಟೇ ಆದ್ರೂ ಪರಿಚಯ ಇಲ್ದವಳು ಸುಮ್ನೆ ನಮ್ಗೆ ಯಾಕೆ ಅನ್ಬಿಟ್ಟು ಇಗ್ನೋರ್ ಮಾಡಿ ಮೀರಾ ಹೋಗ್ಬಿಡ್ತಾಳೆ. ಹೊರಗಡೆ ಬಂದು ನೋಡಿದ್ರೆ ಆ ಸಹಾಯ ಕೇಳಿದ ಹುಡುಗಿಗೆ ಕಪಾಳಕ್ಕೆ ಹೊಡೆದು ಇವನು ಒದ್ದಿದ್ದಾನೆ. ಅವನ ಗ್ಯಾಂಗ್ ಅವಳ ಹುಡುಗನಿಗೆ ಚೆನ್ನಾಗಿ ಹೊಡಿತಿದ್ದಾರೆ. ಜನ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ಒಂದು ಸಲ ಏನಾಗ್ತಿದೆ ಅಂತ ಕೇಳೋಕೆ ಅರ್ಜುನ್ ಹೋದ್ರೆ ಇವಳು ನನ್ನ ತಂಗಿ, ನಿಮ್ಗೆ ಸಂಬಂಧ ಇಲ್ಲದ ವಿಷಯ ಹೋಗಿ ಅಂದ್ಬಿಡ್ತಾನೆ. ಸರಿ ಅಂತ ಬಿಟ್ರೆ ಆ ಇಬ್ಬರಿಗೂ ಇವರ ಗ್ಯಾಂಗ್ ತುಂಬಾ ಅಮಾನುಷವಾಗಿ ಹೊಡೆದು ಸ್ಕಾರ್ಪಿಯೋ ಕಾರ್ ಒಳಗಡೆ ತಳ್ತಿದ್ದಾರೆ. ಆಗ ಮತ್ತೆ ಅರ್ಜುನ್ ಕೇಳೋಕೆ ಹೋಗಿ ಅವನ ಹೆಗಲು ಮುಟ್ಟಿದ್ದೆ ಅವನ ಕಪಾಳಕ್ಕೆ ಹೊಡೆದ್ ಬಿಡ್ತಾನೆ. ಅರ್ಜುನ್ಗೆ ತನ್ನ ಹೆಂಡತಿ ಮುಂದೆನೆ ಹೊಡೆದ್ಬಿಟ್ನಲ್ಲ ಅಂತ ತುಂಬಾ ಇನ್ಸಲ್ಟ್ ಆಗುತ್ತೆ. ಅವ್ರ ಪಾಡಿಗೆ ಅವರು ಹೊರಟು ಬಿಡ್ತಾರೆ. ಅರ್ಜುನ್ಗೆ ಅಲ್ಲಿದ್ದ ಜನರ ಮುಂದೆ ಸ್ಪೆಷಲಿ ತನ್ನ ಹೆಂಡತಿ ಮುಂದೆ ಅವಮಾನ ಆಗುತ್ತೆ. ಅದೇ ಕೋಪದಲ್ಲಿ ಗಾಡಿ ಎತ್ತದವನು ಎರ್ರಾ ಬೇರೆ ರ್ಯಾಶ್ ಆಗಿ ಓಡಿಸ್ತಿದ್ದಾನೆ. ಹೆಂಡತಿ ಪರವಾಗಿಲ್ಲ ಬಿಡು ಅರ್ಜುನ್, ಅಲ್ಲಿ ಜನ ನೋಡ್ಕೊಂಡು ನಿಂತಿದ್ರು, ಅಟ್ಲೀಸ್ಟ್ ನೀನು ಮುಂದೆ ಬಂದೆ, ಅದನ್ನೇ ಮನ್ಸಿಗೆ ಹಚ್ಕೊಂಡು ಅಪ್ಸೆಟ್ ಆಗಿ ಕಾರ್ನ ಇಷ್ಟು ರ್ಯಾಶ್ ಆಗಿ ಓಡಿಸಬೇಡ, ಸ್ಲೋ ಮಾಡ್ಕೋ ಅಂತ ಎಷ್ಟು ಹೇಳ್ತಿದ್ರು ಅರ್ಜುನ್ ಸ್ಲೋ ಮಾಡ್ತಿಲ್ಲ. ನನಗೆ ಸಮಾಧಾನ ಮಾಡೋಕೆ ಏನೋ ಹೇಳ್ತಿದ್ದಾಳೆ ಅಂತ ಇನ್ನೂ ಕೋಪ ಮಾಡ್ಕೋತಿದ್ದಾನೆ. ಆ ಸ್ಕಾರ್ಪಿಯೋ ಕಾರ್ ಮುಂದೆ ಒಂದ್ ಕಡೆ ಟರ್ನ್ ತಗೊಂಡಿದ್ದನ್ನ ಅರ್ಜುನ್ ಗಮನಿಸ್ತಾನೆ. ತಕ್ಷಣ ಡಿಕ್ಕಿ ಓಪನ್ ಮಾಡಿ ಗನ್ ಎತ್ಕೊಂಡು ಅವರ ಹೋಗಿದ ಜಾಗದ ಕಡೆ ತಿರುಗಿಸ್ತಾನೆ. ಮೀರಾ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅರ್ಜುನ್, ಬೇಡ ಇಲ್ಲಿಗೆ ನಿಲ್ಸು ಅಂತ ಎಷ್ಟು ಹೇಳ್ತಿದ್ರು ಕೇಳ್ತಿಲ್ಲ. ಆ ಸ್ಕಾರ್ಪಿಯೋ ಕಾರ್ ರೋಡ್ ಇಂದ ಏನಿಲ್ಲ ಅಂದ್ರೂ ಅರ್ಧ ಕಿಲೋಮೀಟರ್ ದೂರ ಹೋಗ್ತಿದ್ದಾರೆ. ಮೀರಾ ತುಂಬಾ ಟೆನ್ಷನ್ ಆಗ್ತಿದ್ದಾಳೆ. ಗಾಡಿ ಸೈಡ್ ಗೆ ಹಾಕಿ ಅರ್ಜುನ್ ಗನ್ ಹಿಡ್ಕೊಂಡು ರೆಬಲ್ ಆಗಿ ಹೋಗ್ತಾನೆ. ಅರ್ಜುನ್ ಕಾರಿಂದ ಇಳಿದು ಬರೋದನ್ನ ಇವನು ಗಮನಿಸ್ತಾನೆ. ಇವನು ಒಬ್ಬ ಮಾನಸಿಕ ಅಸ್ವಸ್ಥ, ಅದೇ ಗ್ಯಾಂಗ್ ನ ಒಬ್ಬನ ತಮ್ಮ. ಅರ್ಜುನ್ ಹೋಗಿ ಕಾರಲ್ಲಿ ನೋಡಿದ್ರೆ ಒಳಗಡೆ ಯಾರು ಇಲ್ಲ. ಹುಡುಕೊಂಡು ಮುಂದೆ ಹೋಗ್ತಿದ್ರೆ ಯಾರು ಕಾಣಿಸ್ತಿಲ್ಲ. ಮೀರಾ ಅರ್ಜುನ್ಗೆ ಕಾಲ್ ಮಾಡಿದ್ರೆ ಸೆಲ್ ಫೋನ್ ಕಾರಲ್ಲೇ ಬಿಟ್ಟು ಹೋಗಿದ್ದಾನೆ. ಕಾಲ್ ಕಟ್ ಮಾಡಿ ಈ ಕಡೆ ತಿರುಗಿದ್ರೆ ವಿಂಡೋ ಗ್ಲಾಸ್ ಹತ್ರ ಈ ಹುಚ್ಚ ಬಂದು ನಿಂತಿದ್ದಾನೆ. ಅವನ್ನ ನೋಡಿ ಮೀರಾ ಹೆದರ್ಕೋತಾಳೆ. ಅರ್ಜುನ್ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ಗ್ಯಾಂಗ್ ನವರು ಕೈಯಲ್ಲಿ ಆರೆ, ಮಚ್ಚು, ಸನಿಕೆ ಎಲ್ಲಾ ಹಿಡ್ಕೊಂಡು ಈ ಇಬ್ಬರನ್ನ ಎಳ್ಕೊಂಡು ಹೋಗ್ತಿದ್ದಾರೆ. ಈಗ ಅವ್ರನ್ನ ನೋಡಿ ಅರ್ಜುನ್ಗೆ ಸ್ವಲ್ಪ ಭಯ ಆಗುತ್ತೆ. ಈ ಕಡೆ ಬೇರೆ ಈ ಹುಚ್ಚ ಮೀರಾಗೆ ಹೂ ಕೊಡೋದು, ಹಲ್ಕಿರಿಯೋದು ಎಲ್ಲ ಮಾಡ್ತಿದ್ದಾನೆ. ಇಷ್ಟೊತ್ತಕ್ಕಾದ್ರೂ ಅರ್ಜುನ್ ಬೇರೆ ಇನ್ನೂ ಬಂದಿಲ್ಲ. ಆಗ ಆ ಹುಚ್ಚನ್ನ ಸ್ವಲ್ಪ ಡೋರ್ ಡೌನ್ ಮಾಡಿ ಬ್ಲೂ ಜಾಕೆಟ್ ಅಲ್ಲಿ ಈ ಕಡೆ ಯಾರಾದ್ರೂ ಹೋಗೋದನ್ನ ನೋಡಿದ್ಯಾ ಅಂತ ಕೇಳ್ತಾಳೆ. ಅವಳೇನೋ ಕೇಳ್ತಿದ್ರೆ ಇವನು ನಾನು ಕಾರ್ ಓಡಿಸ್ತೀನಿ, ಕಾರ್ ಕೊಡು ಅಂತ ಕೇಳ್ತಾನೆ. ಮೊದಲು ನೋಡಿದ್ಯಾ ಹೇಳು ಅಂತ ಕೇಳಿದ್ರೆ ಇವನು ಕೈಯಲ್ಲಿ ಗನ್ ಹಿಡಿದ ಒಂಥರ ಸನ್ನೆ ಮಾಡಿ ತೋರಿಸ್ತಾನೆ. ಆಗ ಮೀರಾ ಅರ್ಜುನ್ ಗನ್ ಬೇರೆ ತಗೊಂಡು ಹೋಗಿದ್ದ, ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಭಾವಿಸಿ ತಕ್ಷಣ ಹೆದರಿ ಕಾರ್ ಹಿಡಿದು ಅರ್ಜುನ್ ಹುಡ್ಕೊಂಡು ಹೋಗ್ತಾಳೆ. ಈ ಕಡೆ ತನ್ನ ತಂಗಿಗೆ ಮಾನವೀಯತೆ ಮರೆತು ರಕ್ತ ಬರುವಂಗೆ ಹೊಡೆಯೋದಲ್ದೆ ಆ ಹುಡುಗನಿಗೆ ರಾಡ್ ತಗೊಂಡು ಮೊಣಕಾಲ್ ಮೇಲೆ ಹೊಡೆದು ಕಾಲ್ ಮುರಿದು ಹಾಕ್ತಾರೆ. ಅರ್ಜುನ್ ಅವರನ್ನ ಮರೆಯಲ್ಲಿ ನಿಂತು ಗಮನಿಸ್ತಾ ಇರ್ತಾನೆ. ಮೀರಾಗೆ ದಾರಿ ಗೊತ್ತಾಗದೆ ಅರ್ಜುನ್ ಅಂತ ಕೂಗ್ತಾ ಹುಡುಕೊಂಡು ಹೋಗ್ತಿದ್ದಾಳೆ. ಆಗ ಆ ಹುಡುಗಿ ಅಣ್ಣ ಅವಳಿಗೆ ವಿಷ ಕುಡ್ಸೋದನ್ನ ನೋಡಿ ಅರ್ಜುನ್ಗೆ ಕನ್ಫರ್ಮ್ ಆಗುತ್ತೆ, ಇವರಿಬ್ಬರನ್ನ ಇಲ್ಲೇ ಸಾಯಿಸಿ ಊತ್ ಹಾಕೋಕೆ ಬಂದಿದ್ದಾರೆ, ತುಂಬಾ ಡೇಂಜರಸ್ ಕ್ರಿಮಿನಲ್ಸ್ ಇವರು ಅಂತ. ಇವರು ಏನು ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿದ ಕೊಲೆಗಡಕರು ಅಂತ ಹೆದರಿ ಅರ್ಜುನ್ ಅಲ್ಲಿಂದ ಎಸ್ಕೇಪ್ ಆಗೋಕೆ ಓಡಿ ಹೋಗಿ ಮೀರಾಗೆ ಸಿಕ್ಕಿ, ನಾವು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು, ಇವರು ಮನುಷ್ಯರೇ ಅಲ್ಲ, ಇಲ್ಲಿ ಇದ್ದಷ್ಟು ನಮ್ಗೆ ಅಪಾಯ, ನಡಿ ಹೋಗೋಣ ಅಂತ ಓಡಿ ಹೋಗ್ಬೇಕಾದ್ರೆ ಮೀರಾ ಏನಾಯ್ತು ಅಂತ ಕೇಳ್ತಿದ್ದಾಳೆ. ಅದನ್ನೆಲ್ಲ ನಾನು ಮುಂದೆ ಹೇಳ್ತೀನಿ, ಮೊದಲು ಇಲ್ಲಿಂದ ಹೊರಟು ಬಿಡೋಣ ನಡಿ ಅಂತ ಕರ್ಕೊಂಡು ಓಡ್ತಿದ್ದಾನೆ. ದಾರಿ ಅಡ್ಡಕ್ಕೆ ಈ ಹುಚ್ಚ ಸಿಗ್ತಾನೆ. ಅರ್ಜುನ್ ಎಷ್ಟು ಭಯಗೊಂಡಿದ್ದಾನೆ ಅಂದ್ರೆ ಇವನು ಹುಚ್ಚ ಅಂತ ಗೊತ್ತಿಲ್ಲದೆ ಸೈಡ್ ಹೋಗೋ ಇಲ್ಲ ಅಂದ್ರೆ ಕೊಂದು ಬಿಡ್ತೀನಿ ಅಂತ ಗನ್ ತೋರಿಸ್ತಿದ್ದಾನೆ. ಪಾಪ ಅವನು ಮೊದಲೇ ಹುಚ್ಚ ವಿಚಿತ್ರವಾಗಿ ಆಡ್ಕೊಂಡು ಮುಂದೆನೆ ನಿಂತಿದ್ದಾನೆ. ಮೀರಾ ಇವನು ಮಗು ತರ, ಇವನ್ಗೇನು ಗೊತ್ತಾಗಲ್ಲ, ನಾವು ಹೋಗೋಣ ನಡಿ ಅಂತ ಹೇಳ್ತಿದ್ರು. ಅರ್ಜುನ್ ತುಂಬಾ ಪ್ಯಾನಿಕ್ ಆಗಿ ಗನ್ನ ಅವನ್ ಕಡೆ ಪಾಯಿಂಟ್ ಔಟ್ ಮಾಡಿ ಸೈಡ್ ಗೆ ಹೋಗು ಅಂತ ಅಂತಿದ್ದಾನೆ.
ಅಷ್ಟ್ರಲ್ಲಿ ಆ ಕೊಲೆಗಡಕರು ಬಂದು ಅರ್ಜುನ್ಗೆ ರೋಡಲ್ಲಿ ಹೊಡೆದು ಅವನನ್ನ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಈ ಇಬ್ಬರು ಕಪಲ್ಸ್ ನ ಸಾಯಿಸಿ ಊತ್ ಹಾಕೋಕೆ ಗುಂಡಿ ಆಗಿತಿರ್ತಾರೆ. ಇವನು ಮೀರಾ ಮೊಬೈಲ್ ಕಿತ್ಕೊಂಡು ಗ್ಯಾಲರಿ ನೋಡ್ತಿದ್ದಾನೆ. ಮೀರಾ ಮತ್ತೆ ಅರ್ಜುನ್ ನಮ್ಮನ್ನ ಹೋಗೋಕೆ ಬಿಟ್ಬಿಡಿ, ಇಲ್ಲಿ ಬಂದು ತಪ್ಪು ಮಾಡ್ಬಿಟ್ವಿ, ನಾವು ಯಾರಿಗೂ ಹೇಳಲ್ಲ, ದಯವಿಟ್ಟು ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಈ ಗ್ಯಾಂಗ್ ನವರು ಇವ್ರನ್ನ ನ್ಯೂಸ್ ರಿಪೋರ್ಟರ್ಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ನ್ಯೂಸ್ ರಿಪೋರ್ಟರ್ಸ್ ಅಲ್ಲ ಅಂತ ಹೇಳ್ತಿದ್ರು, ಮತ್ತೆ ಇಲ್ಲಿವರೆಗೂ ನಮ್ಮನ್ನ ಯಾಕೆ ಫಾಲೋ ಮಾಡ್ಕೊಂಡು ಬಂದ್ರಿ ಅಂತ ಅವನು ನಂಬ್ತಿಲ್ಲ. ಅರ್ಜುನ್ ಹಣ ಏನಾದ್ರು ಬೇಕಂದ್ರೆ ಕೊಡ್ತೀನಿ, ನಮ್ಮನ್ನ ಹೋಗೋಕೆ ಬಿಡಿ ಅಂತ ಕೇಳಿದ್ರೆ ಮತ್ತೆ ಹೊಡಿತಾನೆ. ಈಗ ಹೋಗಿ ತಂಗಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಅರ್ಜುನ್ ಮೀರಾಗೆ ಎಲ್ಲೆಲ್ಲೋ ಬಂದು ತಗಲಾಕೊಂಡ್ವಲ್ಲ ಅಂತ ಪಾಪ ತುಂಬಾ ಗೋಳಾಡ್ಕೊಂಡು ಒದ್ದಾಡ್ತಿದ್ದಾರೆ. ಆ ಹುಡುಗಿನ ಸಾಯಿಸಿದನ್ನ ನೋಡಿ ಅಂತೂ ಇನ್ನೂ ಹೆದರ್ಕೊಂಡ್ಬಿಡ್ತಾರೆ. ಈಗ ಆ ಕೊಲೆಗಡಕರು ಅವರ ಹೆಣಗಳನ್ನ ಗುಂಡಿಗೆ ಎಳೆದು ಹಾಕ್ತಿರ್ತಾರೆ. ಆಗ ಗನ್ ಕೆಳಗಡೆ ಬೀಳುತ್ತೆ. ಆ ಗನ್ನನ್ನ ಈ ಹುಚ್ಚ ಎತ್ತಿಟ್ಕೊಂಡು ಅವ್ರ ಹತ್ರ ಹೋಗ್ತಾನೆ. ಅವರು ಈ ಇಬ್ರನ್ನು ಮುಗಿಸಿ ಒಂದೇ ಗುಂಡಿಲಿ ಹಾಕ್ಬಿಡೋಣ ಅಂತ ಮಾತಾಡ್ಕೊತಿರ್ತಾರೆ. ಈ ಹುಚ್ಚ ಅರ್ಜುನ್ ಮೀರಾ ಹತ್ರ ಬರ್ತಾನೆ. ಬಂದು ನಿಮ್ಮನ್ನ ಸಾಯಿಸ್ ಬಿಡ್ತಾರೆ ಅಂತ ಹೇಳಿದಾಗ ಇಬ್ರು ಅಳ್ತಿರ್ತಾರೆ. ಆಗ ಇವನು ಮೀರಾಗೆ ಹೂ ತೋರಿಸ್ತಾನೆ. ಅರ್ಜುನ್ ಅವನು ಗನ್ ಔತ್ಕೊಳ್ತಿರೋದನ್ನ ನೋಡಿ ಮೀರಾಗೆ ನೀನು ಕೇಳಿದ್ರೆ ಗನ್ ಕೊಡ್ತಾನೆ, ಕೇಳಿ ಈಸ್ಕೊಂತಾನೆ. ಆಗ ಮೀರಾ ಅವನ ಹತ್ರ ಹೂ ತಗೊಂಡು ಗನ್ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಅವನು ಮೊದಲೇ ಮಗು ತರ ಗನ್ ನಂದು ನಾನು ಕೊಡಲ್ಲ ಅಂತ ಮಗು ತರ ಹಠ ಮಾಡ್ತಿರ್ತಾನೆ. ಮೀರಾ ಪ್ಲೀಸ್ ಅಂತ ಕೇಳಿದಾಗ ಕಾರ್ ಕೀ ಕೊಡ್ತೀನಿ ಅಂತಾನೆ. ಆಗ ಮೊದಲು ಗನ್ ಇಸ್ಕೊಳ್ಳೋಣ ಅಂತ ಕಾರ್ ಕೀ ಕೊಡ್ತಾರೆ. ಅವರು ಗನ್ ಕೊಟ್ಟ ತಕ್ಷಣ ಅವನಿಗೆ ಗನ್ ತೋರಿಸಿ ಕಾರ್ ಕೀ ಕೊಡು ಅಂತ ಅರ್ಜುನ್ ಹೆದರ್ಸ್ತಾನೆ. ಆಗ ಗ್ಯಾಂಗ್ ನವರೆಲ್ಲ ಓಡ್ ಬಂದು ಆ ಹುಚ್ಚನ ಅಣ್ಣ ಕೀ ಕೊಟ್ಬಿಡು ಅಂತ ಹೇಳ್ತಿದ್ರು, ಇವನು ಕೊಡ್ತಿರಲ್ಲ. ಅರ್ಜುನ್ ಭಯದಲ್ಲೇ ಕೀ ಕೊಡೋ ಅಂತ ಅವನ ಕೈ ಹಿಡಿದು ಎಳೆದಾಡ್ಬೇಕಾದ್ರೆ ಮಿಸ್ ಆಗಿ ಗನ್ ಫೈರ್ ಮಾಡ್ಬಿಡ್ತಾನೆ. ಪಾಪ ಆ ಹುಚ್ಚ ಒಂದೇ ಏಟಿಗೆ ಸತ್ತು ಬಿಡ್ತಾನೆ. ಈಗ ಅರ್ಜುನ್ ಮೀರಾ ಓಡಿ ಹೋಗ್ತಾರೆ. ಆ ಹುಚ್ಚನ ಅಣ್ಣ ನನ್ ತಮ್ಮನ್ನ ಸಾಯಿಸ್ಬಿಟ್ಟ ಅಂತ ಅಳ್ತಿರ್ತಾನೆ. ಸಂಜೆ ಆಗಿದೆ, ಇನ್ನೇನು ಕತ್ತಲೆ ಕವಿಯೋ ಟೈಮು. ಈ ಗ್ಯಾಂಗ್ ನವರು ಇವ್ರನ್ನ ಬಿಡ್ಲೇಬಾರ್ದು ಅಂತ ಅಟ್ಟಿಸ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವರ ಕಾರ್ ಕೀ ಆ ಹುಚ್ಚನ ಹತ್ರ ಸಿಕ್ಕಾಕೊಂಡಿದೆ. ಮೀರಾ ಫೋನ್ ಆ ಗ್ಯಾಂಗ್ಸ್ಟರ್ ಹತ್ರ ಇದೆ. ಅರ್ಜುನ್ ಮೊಬೈಲ್ ಕಾರ್ ಒಳಗಡೆ ಸೇರ್ಕೊಂಡಿದೆ. ಫೋನ್ ಎತ್ಕೊಳ್ಳೋಣ ಅಂತ ಅರ್ಜುನ್ ಆ ವಿಂಡೋ ಗ್ಲಾಸ್ ಒಳಗಡೆ ಕೈ ಹಾಕಿ ಟ್ರೈ ಮಾಡಿದ್ರೆ ಅದು ಕೈಗೆ ಸಿಕ್ತಿಲ್ಲ. ಕಲ್ಲೆತ್ಕೊಂಡು ಗ್ಲಾಸ್ ಹೊಡೆಯೋಣ ಅಂತಕೊಳ್ಳೋಷ್ಟ್ರಲ್ಲಿ ಆ ಗ್ಯಾಂಗ್ ನವರು ಬಂದ್ಬಿಡ್ತಾರೆ. ತಕ್ಷಣ ಓಡಿ ಹೋಗ್ತಾರೆ. ಇಬ್ರು ಇವ್ರನ್ನ ಅಟ್ಟಿಸ್ಕೊಂಡು ಬರ್ತಿದ್ದಾರೆ. ರೋಡ್ ಏನೋ ಸಿಗುತ್ತೆ. ಅರ್ಜುನ್ ಗನ್ ತೋರಿಸಿ ಅವ್ರಿಗೆ ಹೆದರ್ಸಿರ್ತಾನೆ. ಆದ್ರೆ ಮೀರಾ ಯಾವ ಗಾಡಿಗೆ ಅಡ್ಡ ಹಾಕಿದ್ರು ಈ ರೋಡ್ ತುಂಬಾ ಡೇಂಜರಸ್, ದರೋಡೆಗಳು ಜಾಸ್ತಿ ಅಂತ ಯಾವ ಗಾಡಿನೂ ನಿಲ್ಲಿಸ್ತಿಲ್ಲ. ಆಗ ಸ್ಕಾರ್ಪಿಯೋ ಗಾಡಿಲಿ ಇನ್ನಿಬ್ರು ಬಂದು ಅರ್ಜುನ್ಗೆ ಗುದ್ಬಿಡೋಣ ಅಂತ ಸ್ಪೀಡ್ ಆಗಿ ಬರ್ತಿದ್ದಾರೆ. ಅರ್ಜುನ್ ಭಯದಲ್ಲಿ ಗನ್ ಫೈರ್ ಮಾಡಿ ಬುಲೆಟ್ ಎಲ್ಲ ವೇಸ್ಟ್ ಮಾಡ್ತಾನೆ. ಅವರು ಬಂದು ಗುದ್ಬೇಕು ಅನ್ನೋ ಅಷ್ಟರಲ್ಲಿ ಅರ್ಜುನ್ ಮತ್ತೆ ಮೀರಾ ರೋಡ್ ಕ್ರಾಸ್ ಮಾಡ್ಬಿಡ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅಡ್ಡಕ್ಕೆ ಲಾರಿ ಬರುತ್ತೆ. ಅರ್ಜುನ್ ಮೀರಾ ಅವ್ರ ಕಣ್ ತಪ್ಪಿಸಿ ಎಸ್ಕೇಪ್ ಆಗ್ತಿದ್ದಾರೆ. ಪೂರ್ತಿ ಕತ್ತಲೆ ಬೇರೆ ಆಗಿದೆ, ದಾರಿ ಗೊತ್ತಿಲ್ಲ. ಓಡಿ ಹೋಗ್ತಿದ್ರೆ ಅವರು ಕಾರಲ್ಲಿ ಫಾಲೋ ಮಾಡ್ಕೊಂಡು ಬಂದೇ ಬಿಡ್ತಾರೆ. ಇವರು ಸಿಕ್ಕಿದ ಗಿಡಗಳ ಹತ್ರ ಔತ್ಕೊಳ್ತಿದ್ರು, ಅವ್ರು ಬರ್ತಾನೆ ಇದಾರೆ. ಹಿಂಗೆ ಕತ್ಲಲ್ಲಿ ಓಡ್ಬೇಕಾದ್ರೆ ಒಂದು ನೀರ್ ಬತ್ತೋಗಿರೋ ನಾಲೆಗೆ ಬಿದ್ದೋಗ್ತಾರೆ. ಕಾರ್ ಅಲ್ಲಿಂದ ಮುಂದೆ ಬರೋಕ್ಕಾಗಲ್ಲ. ಅವರು ಇಳಿದು ಬರೋ ಅಷ್ಟರಲ್ಲಿ ಇಬ್ಬರಿಗೂ ಗಾಬರಿಯಾಗಿ ಇಬ್ರು ಒಂದೊಂದ್ ಕಡೆ ಓಡ್ಬಿಡ್ತಾರೆ. ಆ ಗ್ಯಾಂಗ್ ನ ಇಬ್ರು ಅರ್ಜುನ್ ನ ಫಾಲೋ ಮಾಡಿದ್ರೆ ಇನ್ನಿಬ್ರು ಮೀರಾನ ಫಾಲೋ ಮಾಡ್ತಾರೆ. ಅರ್ಜುನ್ ಔತ್ಕೊಂಡಿದ್ದಾನೆ. ಗನ್ನಲ್ಲಿ ಇನ್ನು ಒಂದು ಬುಲೆಟ್ ಮಾತ್ರ ಇದೆ. ಮೀರಾ ಔತ್ಕೊಂಡು ಕಣ್ ತಪ್ಪಿಸಿ ಕತ್ಲಲ್ಲಿ ಅರ್ಜುನ ಹುಡುಕಾಡ್ತಿದ್ದಾಳೆ. ಹೆಂಗೋ ಮೀರಾ ಅರ್ಜುನ್ ಇರೋ ಜಾಗಕ್ಕೆ ಬಂದ್ಬಿಡ್ತಾಳೆ. ಇಬ್ರು ದಾರಿ ಕಾಣಿಸೋ ಕಡೆ ಓಡ್ತಿದ್ದಾರೆ. ಆದ್ರೆ ಗ್ಯಾಂಗ್ ನ ಒಬ್ಬನ ಕೈಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಅವನು ಚಾಕ್ ತೆಗೆದು ಅರ್ಜುನ್ ಹತ್ರ ಫೈಟ್ ಮಾಡ್ತಾನೆ. ಇಬ್ರು ನೆಲದಲ್ಲಿ ಮೇಲೆ ಬಿದ್ದು ಉರುಳಾಡ್ತಿದ್ದಾರೆ. ಅವನು ಕೂಗಾಡಿದ್ರೆ ಅವರೆಲ್ಲ ಬಂದ್ಬಿಡ್ತಾರೆ ಅಂತ ಅರ್ಜುನ್ ಅವನ ಬಾಯಿ ಮುಚ್ಚೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಆದ್ರೆ ಅವನು ಅರ್ಜುನ್ ತೊಡೆಗೆ ಚಾಕು ಹಾಕ್ಬಿಡ್ತಾನೆ. ತಕ್ಷಣ ಹೆದರಿ ಮೀರಾ ಗನ್ ಫೈರ್ ಮಾಡ್ತಾಳೆ. ಈಗ 5 ಜನರಲ್ಲಿ ಒಬ್ಬ ಸತ್ತ. ಗನ್ ಸೌಂಡ್ ಕೇಳಿ ಇನ್ನೊಬ್ಬ ಓಡಿ ಬರ್ತಾನೆ. ಬುಲೆಟ್ ಇಲ್ಲ ಅಂದ್ರೂ ಮೀರಾ ಅವನನ್ನ ಹೆದರಿಸಿ ಓಡಿಸ್ತಾಳೆ. ತಕ್ಷಣ ಓಡ್ ಬಂದು ಅರ್ಜುನ್ ತೊಡೆಯಿಂದ ಚಾಕು ತೆಗೆದು ರಕ್ತ ಸೋರ್ತಿದ ಜಾಗಕ್ಕೆ ಬೆಲ್ಟ್ ಹಾಕಿ ಕಟ್ತಾಳೆ. ನಡೆಯೋಕ್ ಆಗದೆ ಇದ್ರು ಅರ್ಜುನ್ ಕೈನ ಹೆಗಲ ಮೇಲೆ ಹಾಕೊಂಡು ಮೀರಾ ಅವನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಆ ಜಾಗಕ್ಕೆ ಆ ಗ್ಯಾಂಗ್ ನವರು ಬಂದು ನೋಡಿ ನಾವು ಇಷ್ಟು ಜನ ಇದ್ರು ಅವರನ್ನ ಹಿಡಿಯೋಕಾಗಿಲ್ಲ ಅಂತ ಒಬ್ರಿಗೊಬ್ರು ಬೈಕೋತಾರೆ. ಅದೇನೇ ಆದ್ರೂ ಅವ್ರನ್ನ ಬಿಡಬಾರ್ದು ಅಂತ ಡಿಸೈಡ್ ಮಾಡಿ ಕೆಳಗೆ ನೋಡಿದ್ರೆ ಚಾಕು ಅಲ್ಲೇ ಇದೆ. ಚಾಕು ರಕ್ತ ಆಗಿರೋದನ್ನ ನೋಡಿ ಇಲ್ಲಿಂದ ತುಂಬಾ ದೂರ ಹೋಗಿರಲ್ಲ, ಹುಡ್ಕೋಣ ಅಂತ ಮಾತಾಡ್ಕೋತಾರೆ. ಕುಡ್ತಿರೋ ಅರ್ಜುನ್ ನ ಮೀರಾ ಕರ್ಕೊಂಡು ಕಷ್ಟಪಟ್ಟು ರೈಲ್ವೆ ಟ್ರ್ಯಾಕ್ ಹತ್ರ ಬರ್ತಾರೆ. ಟ್ರೈನ್ ಹೋಗೋದನ್ನ ನೋಡಿ ಇಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಹಳ್ಳಿ ಇರುತ್ತೆ, ಪೊಲೀಸ್ ಸ್ಟೇಷನ್ ಕೂಡ ಸಿಗಬಹುದು, ಹೇಗಾದ್ರೂ ಮಾಡಿ ಅಲ್ಲಿಗೆ ತಲುಪಬೇಕು ಅಂತ ಮೀರಾ ಹೇಳ್ತಿದ್ರೆ ಅರ್ಜುನ್ ರಕ್ತ ಜಾಸ್ತಿ ಹೋಗ್ತಿದ್ರಿಂದ ನಿಂತ್ಕೊಳಕ್ ಆಗದೆ ಬಿದ್ದೋಗ್ತಾನೆ. ಮೀರಾ ಕಷ್ಟಪಟ್ಟು ಅರ್ಜುನ್ ಎಳ್ಕೊಂಡ್ ಬಂದು ಆ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಕೆಳಗಡೆ ಕೂರಿಸ್ತಾಳೆ. ಆ ಗ್ಯಾಂಗ್ ನವರು ಈ ಕಡೆನೆ ಬರ್ತಿರೋ ತರ ಕಾಣುತ್ತೆ. ಮೀರಾ ನೋಡ್ತಿದ್ದಾಳೆ. ಅವರೆಲ್ಲ ವಾಪಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬಿಡ್ತಾರೆ. ಅರ್ಜುನ್ಗೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಕನಿಷ್ಠ ಪಕ್ಷ ಮಾತಾಡುವಷ್ಟು ಶಕ್ತಿ ಇಲ್ಲ. ಅವನ ಮೇಲೆ ತನ್ನ ಜಾಕೆಟ್ ಹೊದಿಸಿ ಅರ್ಜುನ್ ನಿನ್ ಕೈಲಿ ನಡೆಯೋಕ್ಕಾಗಲ್ಲ, ಅವರೆಲ್ಲ ಬೇರೆ ಕಡೆ ಹೋದ್ರು, ನೀನು ಇಲ್ಲೇ ಇರೋ, ನಾನು ಹೋಗಿ ಸಹಾಯಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಹತ್ತಿರದಲ್ಲೇ ಊರು ಅಥವಾ ಪೊಲೀಸ್ ಸ್ಟೇಷನ್ ಏನಾದ್ರು ಒಂದು ಸಿಕ್ಕೇ ಸಿಗುತ್ತೆ, ಖಂಡಿತ ನಮ್ಗೆ ಏನು ಆಗಲ್ಲ, ನಾನು ಬರೋವರೆಗೂ ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳಿ ಒಬ್ಳೆ ಹೋಗ್ತಾಳೆ. ಮೀರಾ ತುಂಬಾ ದೂರ ಮುಂದೆ ಓಡ್ತಾಳೆ. ದಾರಿನೂ ಸಿಗ್ತಾ ಇಲ್ಲ, ಊರು ಸಿಗ್ತಾ ಇಲ್ಲ. ಅಲ್ಲೊಂದು ಕಡೆ ವಾಟರ್ ಟ್ಯಾಂಕ್ ಸಿಗುತ್ತೆ. ಮುಖ ತೊಳ್ಕೊಂಡು ನಿಂತ್ಕೊಂಡ್ರೆ ಆ ದಾರಿಲಿ ಒಂದು ಜೀಪ್ ಬರುತ್ತೆ. ಅವಳು ಆ ಜೀಪ್ ನವರ ಹತ್ರ ಸಹಾಯ ಕೇಳ್ತಾಳೆ. ಒಳಗಡೆ ಕೂತಿದ್ದವರೆಲ್ಲ ಒಳ್ಳೆ ಕ್ರಿಮಿನಲ್ಸ್ ತರ ಇರ್ತಾರೆ. ಅವ್ರನ್ನ ನೋಡಿ ಮೀರಾಗೆ ಭಯ ಆಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ತುಂಬಾ ದೂರ ಓಡಿದ್ಮೇಲೆ ಒಂದು ಪೊಲೀಸ್ ಸ್ಟೇಷನ್ ಬೋರ್ಡ್ ಸಿಗುತ್ತೆ. ಆ ಬೋರ್ಡ್ ಅಲ್ಲಿರೋ ಡೈರೆಕ್ಷನ್ ಪ್ರಕಾರ ಹೋಗಿ ಅಂತೂ ಇಂತೂ ಪೊಲೀಸ್ ಸ್ಟೇಷನ್ ತಲುಪ್ತಾಳೆ.
ಹೇಳ್ತಾಳೆ. ಪೊಲೀಸ್ ಸ್ಟೇಷನ್ ಬಾಗಿಲು ಬಡಿದ್ರೆ ಯಾರು ಡೋರ್ ತೆಗಿತಿಲ್ಲ. ಜೋರಾಗಿ ಡೋರ್ ಬಡಿದ ಮೇಲೆ ಒಬ್ಬ ಕಾನ್ಸ್ಟೇಬಲ್ ಬಂದು ಯಾರು ಇಷ್ಟೊತ್ತಲ್ಲಿ ಅಂತ ಬೈಕೊಂಡು ತೆಗಿತಾನೆ. ಕಾನ್ಸ್ಟೇಬಲ್ ಹತ್ರ ದಯವಿಟ್ಟು ಬೇಗ ಬನ್ನಿ, ನನ್ನ ಗಂಡನಿಗೆ ಇಂಜುರಿ ಆಗಿದೆ ಅಂದಾಗ ಏನಾಯ್ತು ಅಂತ ಕೇಳ್ತಾನೆ. ಆಗ ಮೀರಾ, ಹೈವೇಲಿ ನಮ್ಮನ್ನ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡಿದ್ರು, ನನ್ನ ಗಂಡನಿಗೆ ಚಾಕುನಿಂದ ಚುಚ್ಚಿಬಿಟ್ಟಿದ್ದಾರೆ, ತುಂಬಾ ಬ್ಲಡ್ ಹೋಗ್ತಿದೆ, ಬೇಗ ಬನ್ನಿ ಅಂತ ಕರೀತಾಳೆ. ತಕ್ಷಣ ಕಾನ್ಸ್ಟೇಬಲ್ ನಮ್ಮ ಸಾರ್ಗೆ ಕಾಲ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ನಂಬರ್ ಡಯಲ್ ಮಾಡಿ ಕಾಲ್ ಮಾಡ್ತಾನೆ. ಈ ಕಾನ್ಸ್ಟೇಬಲ್ ಈ ಕಡೆಯಿಂದ ಸರ್ ಯಾರೋ ಲೇಡೀಸ್ ಬಂದಿದ್ದಾರೆ, ತುಂಬಾ ಹೆದರ್ಕೊಂಡಿದ್ದಾರೆ ಅಂತ ಒಂದೊಂದೇ ವಿಷಯ ನಿಧಾನಕ್ಕೆ ಹೇಳ್ತಿದ್ದಾನೆ. ತಕ್ಷಣ ಮೀರಾ ಫೋನ್ ಕಿತ್ಕೊಂಡು ಸರ್ ನಾವು ಡೆಲ್ಲಿಯಿಂದ ಬಂದಿದ್ದೀವಿ, ಹೈವೇಯಲ್ಲಿ ಒಂದು ಗ್ಯಾಂಗ್ ನನ್ನ ಗಂಡನಿಗೆ ಚಾಕು ಹಾಕಿದ್ದಾರೆ, ನಿಮ್ಮ ಹೆಲ್ಪ್ ಬೇಕು ಅಂದಾಗ ಆ ಕಡೆಯಿಂದ ಅವ್ರು ಯಾರು, ಯಾಕೆ ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಡಾಬಾದಲ್ಲಿ ಇಬ್ಬರು ಲವರ್ಸ್ ನ ಚೆನ್ನಾಗಿ ಹೊಡೆದು ಎಳ್ಕೊಂಡು ಹೋಗ್ತಿದ್ರು, ಆಗ ನಾವು ಫಾಲೋ ಮಾಡ್ಕೊಂಡು ಹೋಗಿ ಅಂತ ಕತೆ ಹೇಳೋ ಅಷ್ಟರಲ್ಲಿ ಈ ಕಾನ್ಸ್ಟೇಬಲ್ ಕಾಲ್ ಕಟ್ ಮಾಡ್ತಾನೆ. ಕಾಲ್ ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳಿದ್ರೆ ನೀವು ಬಸಂತಪುರ ಸ್ಟೇಷನ್ ಗೆ ಹೋಗಿ ನಮ್ಮ ಲಿಮಿಟ್ಸ್ ಗೆ ಬರಲ್ಲ ಅಂದ್ಬಿಡ್ತಾನೆ. ಮೀರಾ ಅವನ ಜೊತೆ ಆರ್ಗ್ಯೂ ಮಾಡ್ತಿದ್ರೆ ಫೋನ್ ರಿಂಗ್ ಆಗ್ತಿದೆ. ಪಿಕ್ ಮಾಡಕ್ ಹೋದ್ರೆ ಕಾನ್ಸ್ಟೇಬಲ್ ಬಿಡ್ತಿಲ್ಲ. ಸರ್ ದಯವಿಟ್ಟು ಹೆಲ್ಪ್ ಮಾಡಿ, ಇದು ನಿಮ್ಮ ಡ್ಯೂಟಿ, ನಾವು ಡೇಂಜರ್ ಅಲ್ಲಿ ಇದೀವಿ ಅಂತ ಹೇಳ್ತಿದ್ರೆ ಹೇಳ್ತಿಲ್ವಾ ನಮ್ಮ ಲಿಮಿಟ್ಸ್ ಗೆ ಬರಲ್ಲ ಅಂತ, ನೀವು ಬಸಂತಪುರ್ಗೆ ಹೋಗಿ ಅಂತ ಮತ್ತೆ ಹೇಳ್ತಾನೆ. ಮೀರಾಗೆ ಇದಕ್ಕಿದಂಗೆ ಇವನ್ ಯಾಕೆ ಹಿಂಗ್ ಆಡ್ತಿದ್ದಾನೆ ಅಂತ ಕನ್ಫ್ಯೂಸ್ ಆಗುತ್ತೆ. ಆದ್ರೂ ಸರ್ ಈ ವಾಚ್ 2 ಲಕ್ಷ ಇಟ್ಕೊಂಡು ನನಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಅಯ್ಯೋ ನಿಮ್ ವಾಚು ಬೇಡ, ಸಹಾಯನೂ ಮಾಡಲ್ಲ, ಹೇಳೋದನ್ನ ಅರ್ಥ ಮಾಡ್ಕೊಂಡು ಹೊರಡಿ ಅಂತ ಗದ್ರಿ ಹೇಳ್ತಾನೆ. ಮತ್ತೆ ಮತ್ತೆ ಫೋನ್ ರಿಂಗ್ ಆಗ್ತಿದೆ. ಮೀರಾ ಕಾಲ್ ಪಿಕ್ ಮಾಡೋಕೆ ಹೋದ್ರೆ ಆ ಲ್ಯಾಂಡ್ ಲೈನ್ ಕೇಬಲ್ ನ ಕಿತ್ ಹಾಕ್ಬಿಡ್ತಾನೆ. ಯಾಕೆ ಸರ್ ಅಂತ ಕೇಳ್ತಿದ್ರು ಸುಮ್ನೆ ಇಲ್ಲಿಂದ ಹೊರಡಿ ಅಂತ ಹೊರಗಡೆ ಕಳಿಸ್ಬಿಡ್ತಾನೆ. ಅಷ್ಟಕ್ಕೂ ಈ ಪೊಲೀಸ್ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ? ಫ್ರಸ್ಟ್ರೇಟ್ ಆಗಿ ಹೊರಗಡೆ ಬಂದ ಮೀರಾ ಕೋಪದಲ್ಲಿ ಅಲ್ಲೇ ಇದ್ದ ಸೈಕಲ್ ನ ಒದ್ದು ಬೀಳಿಸ್ತಾಳೆ. ಈಗ ಸೈಕಲ್ ನ ಎತ್ಕೊಂಡು ಅದರಲ್ಲೇ ಹೋಗ್ತಿದ್ದಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಆಪೋಸಿಟ್ ಇಂದ ಪೊಲೀಸ್ ಜೀಪ್ ಬರುತ್ತೆ. ಆ ಪೊಲೀಸ್ ಬಂದು ಕಾಲ್ ಮಾಡಿದ್ದು ನೀವಾ ಮೇಡಮ್ ಅಂತ ಕೇಳ್ತಾನೆ. ಅವಳು ಹೌದು ಅಂದಾಗ ಮೀರಾನ ಜೀಪ್ ಅಲ್ಲಿ ಕೂರಿಸ್ಕೊಂಡು ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾರೆ ತೋರಿಸಿ ಅಂತ ಕರ್ಕೊಂಡು ಹೋಗ್ತಾನೆ. ಹೋಗ್ಬೇಕಾದ್ರೆ ಫೋನ್ ಅಲ್ಲಿ ಮೇಡಮ್ ನ ಜೊತೆಲೇ ಇದಾರೆ ಅಂತ ತಾವು ಹೋಗ್ತಿರೋ ಅಡ್ರೆಸ್ ಹೇಳ್ತಾನೆ. ಮೀರಾ ಕೈಯಲ್ಲಿ ಡಾಟ್ ಪೆನ್ ಹಿಡ್ಕೊಂಡು ಕ್ಲಿಕ್ ಮಾಡ್ತಾ ಮಾಡ್ತಾ ದಾರಿ ನೋಡ್ತಿದ್ದಾಳೆ. ಎಲ್ಲಾ ಕಡೆ ಒಂದೇ ತರ ಕಾಣ್ತಿದೆ, ಕನ್ಫ್ಯೂಸ್ ಆಗ್ತಿದ್ದಾಳೆ. ಈ ಇನ್ಸ್ಪೆಕ್ಟರ್ ನಮ್ಮ ಕಾನ್ಸ್ಟೇಬಲ್ ಮೇಲೆ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ ಅಂದಾಗ ಮೀರಾ ಸಹಾಯ ಕೇಳ್ಕೊಂಡು ಪೊಲೀಸ್ ಹತ್ರ ಹೋದ್ರೆ ಹೆಲ್ಪ್ ಮಾಡ್ಬೇಕಲ್ವಾ ಅಂತಾಳೆ. ಆಗ ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟ್ ನವರಿಗೂ ಕೆಲವು ಪ್ರಾಬ್ಲಮ್ಸ್ ಗಳು ಇರುತ್ತೆ ಮೇಡಮ್, ಅವರು ಸೊಸೈಟಿಯ ಒಂದು ಭಾಗ ಅಷ್ಟೇ, ನೀವೇನೋ ನಮಗೆ ಆಕ್ಷನ್ ತಗೊಳಕ್ಕೆ ಪ್ರೆಷರ್ ಹಾಕ್ಬಿಡ್ತೀರಾ, ಆದ್ರೆ ನಾವು ಇದೇ ಊರಲ್ಲಿ ಕೆಲಸ ಮಾಡ್ಬೇಕು, ನಮಗೆ ಸೇಫ್ಟಿ ಇರಲ್ಲ ಅಂತ ಏನೇನೋ ಹೇಳ್ಕೊಂಡು ನೀವು ಯಾವ ಕ್ಯಾಸ್ಟ್ ಅಂತ ಕೇಳ್ತಾನೆ. ಮೀರಾಗೆ ಇದೇನಿದು ಪೊಲೀಸ್ ಆಫೀಸರ್ ಏನೇನೋ ಕೇಳ್ತಿದ್ದಾನಲ್ಲ ಅನ್ಕೊಂಡ್ರು ನಮ್ದು ಸಿಂಗ್ ಕ್ಯಾಸ್ಟ್ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಮತ್ತೆ ನಿಮ್ ಯಜಮಾನ್ರು ಯಾವ ಕ್ಯಾಸ್ಟ್ ಅಂತ ಕೇಳ್ತಾನೆ. ಅವರು ಲಿಂಗಾಯತ್ಸ್ ಅಂತ ಹೇಳ್ತಾಳೆ. ಆಗ ಇನ್ಸ್ಪೆಕ್ಟರ್ ಓ ನಿಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜಾ, ನಿಮ್ಮ ಗೋತ್ರ ಗೊತ್ತಾ ಅಂತ ಕೇಳ್ತಾನೆ. ಗೊತ್ತಿಲ್ಲ ಅಂದಾಗ ಈ ಊರಲ್ಲಿ 12 ವರ್ಷದ ಮಕ್ಕಳಿಗೂ ಜಾತಿ ಗೋತ್ರ ಅಷ್ಟೇ ಅಲ್ಲ ತಮ್ಮ ಡೀಟೇಲ್ಸ್ ಅಲ್ಲದೆ ಪಕ್ಕದ ಮನೆಯವರ ಡೀಟೇಲ್ಸ್ ಅನ್ನು ತಿಳ್ಕೊಂಡಿರ್ತಾರೆ. ಈ ಊರಲ್ಲಿ ಜಾತಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಮುಖೇಶ್ ಮತ್ತೆ ಪಿಂಕಿ ಬೇರೆ ಬೇರೆ ಕ್ಯಾಸ್ಟ್ ಅಲ್ಲಿ ಯಾಕೆ ಲವ್ ಮಾಡ್ಬೇಕಿತ್ತು ಅಂತ ಅಂದಾಗ ಮೀರಾಗೆ ಇವನು ಮಾತಾಡ್ತಾ ಇರೋದು ಆ ಕೊಲೆಯಾದ ಇಬ್ಬರ ಬಗ್ಗೆ ಅಂತ ಗೊತ್ತಾಗುತ್ತೆ. ಮೀರಾಗೆ ಡೌಟ್ ಬಂದು ಗಾಡಿ ನಿಲ್ಸಿ ನನಗೆ ರಸ್ತೆ ಗೊತ್ತಾಗ್ತಿಲ್ಲ ಅಂತಾಳೆ. ಜೀಪ್ ನಿಲ್ಸಿದ ಇನ್ಸ್ಪೆಕ್ಟರ್ ಮೇಡಮ್ ಫೋನ್ ಅಲ್ಲಿ ಎಲ್ಲಾ ಹೇಳಿದ್ರಿ, ಆದ್ರೆ ಲವರ್ಸ್ ಹೆಸರು ಮುಖೇಶ್ ಪಿಂಕಿ ಅಂತ ಹೇಳೇ ಇಲ್ವಲ್ಲ ಅಂತಾನೆ. ನೋಡಿದ್ರೆ ಹಿಂದೆಯಿಂದ ಆ ಕೊಲೆಗಡಕರ ಸ್ಕಾರ್ಪಿಯೋ ಕಾರ್ ಬರ್ತಿದೆ. ಆಗ ಈ ಇನ್ಸ್ಪೆಕ್ಟರ್ ನೀವು ನಮ್ಮ ಕಾನ್ಸ್ಟೇಬಲ್ ಮಾತು ಕೇಳಬೇಕಿತ್ತು, ಸುಮ್ನೆ ಸಿಕ್ಕಾಕೊಂಡ್ರಿ ಅಂತಾನೆ. ತಕ್ಷಣ ಈ ಪೊಲೀಸ್ ಆ ಕೊಲೆಗಾರರಿಗೆ ಸಪೋರ್ಟ್ ಮಾಡೋಣ ಅಂತ ಗೊತ್ತಾಗಿ ಕೈಯಲ್ಲಿ ಹಿಡಿದ ಪೆನ್ನಲ್ಲೇ ಕಣ್ಣಿಗೆ ಚುಚ್ಚಿಬಿಡ್ತಾಳೆ. ಅವನನ್ನ ಗಾಡಿಯಿಂದ ಆಚೆ ತಳ್ಳಿ ಆ ಗ್ಯಾಂಗ್ ನವರು ಇನ್ನೇನು ಬಂದು ಮೀರಾನ ಕ್ಯಾಚ್ ಮಾಡೋ ಅಷ್ಟರಲ್ಲಿ ಜೀಪ್ ತೆಗೆದು ಎಸ್ಕೇಪ್ ಆಗ್ಬಿಡ್ತಾಳೆ. ಆ ಕೊಲೆಗಾರರು ತುಂಬಾ ಇನ್ಫ್ಲೂಯೆನ್ಸ್ಡ್ ಕ್ರಿಮಿನಲ್ಸ್ ಆಗಿರ್ತಾರೆ. ಈ ಊರಲ್ಲಿ ಈ ತರ ಕ್ರೈಮ್ ಗಳು ನಡೆಯೋದು ಕಾಮನ್ ಆಗ್ಬಿಟ್ಟಿರುತ್ತೆ. ಇವರನ್ನೆಲ್ಲ ಎದುರಾಕೊಂಡ್ರೆ ಪ್ರಾಣಕ್ಕೆ ಅಪಾಯ ಅಂತ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದ ಪೊಲೀಸ್ನವರು ಕ್ರಿಮಿನಲ್ಸ್ ಜೊತೆನೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಮೀರಾ ಪೊಲೀಸ್ ಜೀಪ್ ತಗೊಂಡು ಎರ್ರಾ ಬೇರೆ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಆ ಪೊಲೀಸ್ ಇನ್ಸ್ಪೆಕ್ಟರ್ ಸತ್ ಹೋಗಿದ್ದಾನೆ. ಆ ಗ್ಯಾಂಗ್ ನವರು ಮೀರಾ ಜೀಪ್ ನ ಚೇಸ್ ಮಾಡ್ತಿದ್ದಾರೆ. ಈ ಚೇಸ್ ಅಲ್ಲಿ ಮೀರಾ ಆ ಸ್ಕಾರ್ಪಿಯೋ ಕಾರ್ ನ ಹಳ್ಳಕ್ಕೆ ತಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾಳೆ. ಅದಕ್ಕೆ ಡಿಕ್ಕಿ ಹೊಡೆದು ಹಿಂದೆ ತಿರುಗಿ ಮುಂದೆ ನೋಡೋ ಅಷ್ಟರಲ್ಲಿ ಅವಳ ಜೀಪ್ ಕೂಡ ಪಲ್ಟಿ ಹೊಡೆದ್ಬಿಡುತ್ತೆ. ಕಷ್ಟಪಟ್ಟು ಹೊರಗಡೆ ಬರ್ತಾಳೆ. ಸ್ಕಾರ್ಪಿಯೋದಲ್ಲಿ 4 ಜನ ಇದ್ದಾರೆ. ಹೇಗೋ ಮಾಡಿ ಹಳ್ಳದಿಂದ ಕಾರನ್ನ ಆಚೆ ತೆಗೆದು ಬಿಡ್ತಾರೆ. ಬಂದು ಜೀಪ್ ಒಳಗಡೆ ನೋಡಿದ್ರೆ ಮೀರಾ ಇಲ್ಲ. ಇಲ್ಲೇ ಎಲ್ಲಾದ್ರೂ ಸರೌಂಡಿಂಗ್ ಅಲ್ಲಿ ಇರ್ತಾಳೆ ಅಂತ ಟಾರ್ಚ್ ಹಾಕೊಂಡು ಹುಡುಕಾಟ ಶುರು ಮಾಡ್ತಾರೆ. ಆದ್ರೆ ಮೀರಾ ಈ ಹೊರಟೋಟಾಗಿರೋ ಕೋರೆಯಲಿನ ಮೇಲೆ ಹತ್ತಿ ಗ್ರಿಪ್ ಆಗಿ ನಿಂತಿದ್ದಾಳೆ. ಕತ್ಲಲ್ಲಿ ಅವ್ರಿಗೆ ಕಾಣಿಸ್ದೆ ಇನ್ನೇನು ಹೊರಡ್ತಿರ್ತಾರೆ. ಆಗ ಈ ವ್ಯಕ್ತಿ ಕಣ್ಣಿಗೆ ಬಿದ್ದು ಬಿಡ್ತಾಳೆ. ತಕ್ಷಣ ಮೀರಾ ಮೇಲ್ ಹತ್ತೋಕೆ ಪ್ರಯತ್ನ ಮಾಡ್ತಾಳೆ. ಇವರು ಕೆಳಗಿಂದಾನೆ ಅವಳ ಕಡೆ ಕಲ್ಲೆಸೋಕೆ ಶುರು ಮಾಡ್ತಾರೆ. ಆದ್ರೆ ಮೀರಾ ಹೆಂಗೋ ಮಾಡಿ ಮೇಲ್ಗಡೆ ಹತ್ತೆ ಬಿಡ್ತಾಳೆ. ಹತ್ತದವಳೆ ಮೇಲ್ಗಡೆಯಿಂದ ಅವ್ರಿಗೆಲ್ಲ ಬೈಕೊಂಡು ಅವರ ಮೇಲೆ ಕಲ್ಲೆಸೋಕೆ ಶುರು ಮಾಡ್ತಾಳೆ. ಈಗ ಈ ಗ್ಯಾಂಗ್ ನವರು ಆ ಕಡೆಯಿಂದ ಮೇಲೆ ಹೋಗಿ ಅವಳನ್ನ ಹಿಡಿಬೇಕು ಅಂತ ಮತ್ತೆ ಕಾರ್ ತೆಗಿತಾರೆ. ಅವಸರದಲ್ಲಿ ಈ ವ್ಯಕ್ತಿನ ಅಲ್ಲೇ ಬಿಟ್ಬಿಡ್ತಾರೆ. ಅವರು ಮೇಲೆ ಬರೋ ಅಷ್ಟರಲ್ಲಿ ಮೀರಾ ಜಲ್ಲಿಕಲ್ ಹಿಂದೆ ಔತ್ಕೊಳ್ತಾಳೆ. ಆ ಗ್ಯಾಂಗ್ ಸುತ್ತ ನೋಡಿ ಮುಂದೆ ಹೋದ ಮೇಲೆ ಅಲ್ಲೇ ಕೆಲಸಗಾರರ ಒಂದು ಶೆಡ್ ಇರುತ್ತೆ. ಡೋರ್ ತಡ್ತಾಳೆ. ಒಳಗಡೆ ಬಿಹಾರಿಂದ ಕೆಲ್ಸಕ್ಕೆ ಬಂದಿರೋ ಗಂಡ ಹೆಂಡತಿ ಇರ್ತಾರೆ. ಅವರ ಹತ್ರ ನನ್ನ ಗಂಡನಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ, ಹೆಲ್ಪ್ ಮಾಡಿ ಅಂದಾಗ ಇಲ್ಲೇ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಹೋಗಿ ಮೇಡಮ್ ಅಂತಾರೆ. ಪೊಲೀಸ್ನವರು ಹೆಲ್ಪ್ ಮಾಡಲ್ಲ, ದಯವಿಟ್ಟು ನನ್ನ ಜೊತೆ ಬರ್ತೀರಾ ಅಂತ ಕೇಳಿದ್ರೆ ಮೇಡಮ್ ನಾವು ಹೊರಗ್ನವರು ಕೆಲ್ಸಕ್ಕೋಸ್ಕರ ಬಿಹಾರಿಂದ ಬಂದಿದ್ದೀವಿ, ನೀವು ಒಂದು ಕೆಲಸ ಮಾಡಿ ಇಲ್ಲಿ
ಇಲ್ಲೇ ಹತ್ತಿರದಲ್ಲಿ ಹಳ್ಳಿ ಇದೆ, ಅಲ್ಲಿ ಸರ್ಪಂಚ್ ಇದಾರೆ, ಅವರನ್ನ ಭೇಟಿ ಮಾಡಿ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಾನೆ. ಸರ್ಪಂಚ್ ಅಂದ್ರೆ ಆ ಊರಿನ ಮುಖ್ಯಸ್ಥರ ಕುಟುಂಬ. ಇವರಿಬ್ರು ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಡೋರ್ ತಡ್ತಾನೆ. ಆಗ ಮೀರಾ ದಯವಿಟ್ಟು ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊಂಡು ಸೈಡ್ ಅಲ್ಲಿ ನಿಂತ್ಕೋತಾಳೆ. ಡೋರ್ ಓಪನ್ ಮಾಡಿದ್ರೆ ಈ ಮನುಷ್ಯ ಕುಡಿಯೋಕೆ ನೀರ್ ಕೇಳ್ತಾನೆ. ನೀರ್ ಕುಡಿದು ಈ ಕಡೆ ಯಾವ್ದಾದ್ರು ಹುಡುಗಿ ಬಂದದನ್ನ ನೋಡ್ದ ಅಂತ ಕೇಳ್ತಾನೆ. ಈ ಬಿಹಾರಿ ಇಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸ್ಕಾರ್ಪಿಯೋ ಕಾರ್ ಬರುತ್ತೆ. ಹೋಗಿ ಕಾರಲ್ಲಿ ಕೂತ್ಕೊಂಡು ನನ್ನ ಬಿಟ್ಟು ಹೋಗ್ಬಿಟ್ರಿ, ಕೆಳಗಡೆ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ, ಮೇಲ್ಗಡೆ ಬಂದು ಕಾಲ್ ಮಾಡಿಲ್ಲ ಅಂದ್ರೆ ನಾನ್ ಹೆಂಗ್ ಬರ್ಬೇಕಿತ್ತು ಅಂತ ಕೇಳಿದಾಗ ಅವಳನ್ನ ಹುಡುಕೊಂಡು ಹೈವೇಗೆ ಹೋಗಿದ್ವಿ ಅಂತಾರೆ. ನಿಮಗೆ ಬುದ್ಧಿ ಇಲ್ವಾ? ಅವಳು ಹೈವೇ ಕಡೆ ಹೋಗಿರಲ್ಲ, ರೈಲ್ವೆ ಅಂಡರ್ ಪಾಸ್ ಹತ್ರ ಹೋಗೋಣ ನಡೀರಿ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮೀರಾ ಆ ಬಿಹಾರಿ ಹತ್ರ ದಾರಿ ಕೇಳ್ಕೊಂಡು ಹಳ್ಳಿ ಕಡೆ ಹೋಗ್ತಾಳೆ. ಹೋಗಿ ಒಂದೆರಡು ಮನೆ ಬಾಗಿಲು ತಟ್ಟಿದ್ರೆ ಎಲ್ರು ಬೀಗ ಹಾಕಿದ್ದಾರೆ. ಯಾಕಂದ್ರೆ ಆ ಊರಲ್ಲಿ ಅವತ್ತು ಒಂದು ನಾಟಕ ನಡೀತಾ ಇರುತ್ತೆ. ಅದರ ಸೌಂಡ್ ಕೇಳಿಸ್ಕೊಂಡು ಮೀರಾ ಆ ನಾಟಕದ ಸ್ಟೇಜ್ ಕಡೆ ಹೋಗ್ತಾಳೆ. ಅಲ್ಲಿ ಗೇಟ್ ಹತ್ರ ನೋಡ್ತಿರ್ಬೇಕಾದ್ರೆ ಇಬ್ರು ಚಿಕ್ಕ ಹುಡುಗರು ಯೂರಿನ್ ಪಾಸ್ ಮಾಡಿ ಬರ್ತಿರ್ತಾರೆ. ಅವ್ರನ್ನ ಇಲ್ಲಿ ಸರ್ಪಂಚ್ ಅವರ ಮನೆ ಎಲ್ಲಿದೆ ಮಗು ಅಂತ ಕೇಳಿದಾಗ ಒಬ್ಬ ಹುಡುಗ ಇವನೇ ಸರ್ಪಂಚ್ ಮನೆಯವನು, ಅವರ ಮೊಮ್ಮಗನೇ ಇವನು ಅಂದ್ಬಿಟ್ಟು ನಾಟಕದ ಕಡೆ ಓಡ್ಬಿಡ್ತಾನೆ. ಇವನು ಓಡೋಕೆ ನೋಡ್ತಿರ್ತಾನೆ. ಮೀರಾ ಹಿಡಿದು ಪ್ಲೀಸ್ ಪುಟ ಪ್ಲೀಸ್ ಅಂತ ಕೇಳ್ಕೊತಾಳೆ. ಅವನಿಗೆ ಆಟ ಆಡೋ ಹುಚ್ಚು, ಮನೆಗೆ ಹೋದ್ರೆ ವಾಪಸ್ ಕಳ್ಸಲ್ಲ ಅಂದ್ಬಿಟ್ಟು ಹೋಗ್ತಿರಲ್ಲ. ಆಗ ಈ ವಾಚ್ ಕೊಡ್ತೀನಿ ಕರ್ಕೊಂಡ್ ಹೋಗೋ ಪುಟ್ಟ ಅಂತ ನೈಸ್ ಮಾಡಿದಾಗ ಕರ್ಕೊಂಡ್ ಹೋಗ್ತಾನೆ. ಮನೇಲಿ ಆ ಸರ್ಪಂಚ್ ಕುಟುಂಬದವರು ಬಟ್ಟೆ ಎಲ್ಲ ತೆಗೆದು ಹಾಕ್ತಿರ್ತಾರೆ. ಬೆಲ್ ರಿಂಗ್ ಆಗುತ್ತೆ. ಹೋಗಿ ಡೋರ್ ತೆಗೆದ್ರೆ ಈ ಹುಡುಗ ಯಾರೋ ಕೇಳ್ಕೊಂಡ್ ಬಂದಿದ್ದಾರೆ ಅಂತ ಮೀರಾನ ತೋರಿಸ್ತಾನೆ. ಮೀರಾ ಇಷ್ಟು ದೂರ ಓಡಿ ಓಡಿ ಬಂದು ತುಂಬಾ ಟೈರ್ಡ್ ಆಗಿರ್ತಾಳೆ. ಯಾರು ಏನು ಅಂತ ಈ ಅಮ್ಮ ಕೇಳ್ತಿದ್ರೆ ಹೇಳ್ತಾನೆ ಪ್ರಜ್ಞೆ ತಪ್ಪಿಡ್ತಾಳೆ. ಅತ್ತೆ ಸೊಸೆ ಮನೆ ಒಳಗಡೆ ಕರ್ಕೊಂಡು ಹೋಗಿ ಮಲಗಿಸಿ ಉಪಚಾರ ಮಾಡ್ತಾರೆ. ಮುಖದ ಮೇಲೆ ನೀರ್ ಹಾಕಿ ಏನಾಗಿದೆ, ಯಾಕೆ ಇಷ್ಟು ಹೆದರಿಕೊಂಡಿದ್ದೀರಾ ಅಂತ ಕೇಳಿದಾಗ ನಾವು ಡೆಲ್ಲಿಯಿಂದ ಬಂದಿದೀವಿ, ಹೈವೇಲಿ ನಮ್ಮನ್ನ ಯಾರೋ ಅಟ್ಯಾಕ್ ಮಾಡಿದ್ರು, ಒಂದು ಹುಡುಗಿನ ಡಾಬಾ ಇಂದ ಕಿಡ್ನಾಪ್ ಮಾಡಿದ್ರು, ಆ ಹುಡುಗಿ ನನ್ನ ಸಹಾಯ ಕೇಳ್ತು, ಅವಳ ಹೆಸರು ಪಿಂಕಿ ಅಂತೆ, ಅವಳನ್ನ ಅವಳ ಲವರ್ನ ಇಬ್ಬರನ್ನು ಕೊಂದು ಹಾಕ್ಬಿಟ್ರು ಅಂತ ಹೇಳಿದಾಗ ಈ ಅಮ್ಮ ಇದ್ದಕ್ಕಿದ್ದಂಗೆ ಹೋಗಿ ಬಾಗಿಲು ಹಾಕೊಂಡು ಹೊರಗಡೆಯಿಂದ ಚಿಲ್ಕ ಹಾಕೊಂಡ್ಬಿಡ್ತಾಳೆ. ಈ ಅಮ್ಮ ಯಾಕೆ ಹಿಂಗ ಆಡ್ತಿದ್ದಾಳೆ ಅಂತ ಮೀರಾಗೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ನೋಡಿದ್ರೆ ಕೊಲೆಯಾದ ಪಿಂಕಿ ಫೋಟೋ ಇರುತ್ತೆ. ಪಿಲ್ಲೋ ಮೇಲೆ ಪಿಂಕಿ ಅಂತ ಎಂಬ್ರಾಯ್ಡರಿ ಇರೋದನ್ನ ನೋಡಿ ಅವಳು ಇವರ ಮನೆಯವಳೆ ಅಂತ ಅರ್ಥ ಆಗುತ್ತೆ. ಅಂದ್ರೆ ಪಿಂಕಿ ಬೇರೆ ಜಾತಿ ಹುಡುಗನ್ನ ಲವ್ ಮಾಡಿದ್ದಕ್ಕೆ ಅವರಿಬ್ಬರನ್ನ ಕೊಂದು ಹಾಕಿದ್ದು ಮತ್ತೆ ಇದನ್ನ ಮಾಡಿರೋದು ಇವರ ಕುಟುಂಬನೇ. ಇದಕ್ಕೆ ಮರ್ಯಾದೆ ಹತ್ಯೆ ಅಂತಾರೆ. ಈ ಹತ್ಯೆಗೆ ಈ ಮನೆಯವರ ಎಲ್ಲರ ಕುಮ್ಮಕ್ಕೂ ಇರುತ್ತೆ. ಇದೆಲ್ಲ ಗೊತ್ತಾದ್ಮೇಲೆ ಮೀರಾಗಂತೂ ಸುತ್ತಿ ಬಳಸಿ ಬಂದು ಇವ್ರ ಹತ್ರನೇ ತಗಲಾಕೊಂಡಲ್ಲಪ್ಪ ಅಂತ ವಿಪರೀತ ಭಯ ಆಗುತ್ತೆ. ಹೋಗಿ ಡೋರ್ ಬಡಿತಾಳೆ, ತೆಗಿಯೋಕೆ ಆಗ್ತಿಲ್ಲ, ಎಷ್ಟು ಬಡಿದ್ರು ತೆಗಿಯೋಕೆ ಆಗ್ತಿಲ್ಲ. ಸಹಾಯ ಅಂತ ಹುಡ್ಕೊಂಡು ಅಲ್ಲಿಂದ ಕಷ್ಟಪಟ್ಟು ಬಂದು ಈ ರಾಕ್ಷಸರ ಹತ್ರನೇ ತೆಗೆದಾಕೊಂಡ್ಬಿಟ್ಲು. ಪಾಪ ಗಂಡ ಬೇರೆ ಕಾಯ್ತಾ ಇರ್ತಾನೆ. ಈಗ ಈ ಮನೆ ಸೊಸೆ, ನಾನು ಈ ಮನೆಗೆ ಸೊಸೆಯಾಗಿ ಬಂದು 8 ವರ್ಷ ಆಗಿದೆ, ಅಲ್ಲಿಂದ ಇಲ್ಲಿವರೆಗೂ ಒಂದು ದಿನನೂ ಮನೆಯಿಂದ ಆಚೆ ಹೋಗಕ್ಕೆ ಬಿಟ್ಟಿಲ್ಲ. ಈ ಮನೆಯಲ್ಲಿ ನನಗೆ ಪ್ರೀತಿ ಅಂತ ತೋರಿಸಿದ್ದವಳು ಪಿಂಕಿ ಮಾತ್ರ, ಈಗ ಅವಳು ಇಲ್ಲ ಅಂತಾಳೆ. ಈಗ ಸ್ಕಾರ್ಪಿಯೋ ಗ್ಯಾಂಗ್ ಮನೆ ಹತ್ರ ಬರ್ತಾರೆ. ಈ ಅಮ್ಮ ನಿನಗೆ ಎಷ್ಟು ಸಲ ಕಾಲ್ ಮಾಡ್ಬೇಕು, ಫೋನ್ ತೆಗಿಯೋಕೆ ಏನು ಅಂತ ಕೇಳಿದಾಗ ಮಗ ಫೋನ್ ಗಾಡಿಯಲ್ಲಿ ಇತ್ತು, ಬಿಸಿಲಿ ನೋಡ್ಕೊಂಡಿಲ್ಲ ಅಂತಾನೆ. ಅವಳೇನಾದ್ರೂ ಆಚೆ ಹೋಗಿ ಬಾಯಿ ಬಿಟ್ಟಿದ್ರೆ ಏನ್ ಮಾಡ್ಬೇಕಿತ್ತು, 6 ಜನ ಹೋಗಿದ್ರೆ ಕರೆಕ್ಟ್ ಆಗಿ ಕೆಲಸ ಮುಗಿಸೋಕಾಗಲ್ಲ ಅಂತ ಕಪಾಳಕ್ಕೆ ಹೊಡಿತಾಳೆ. ಮೀರಾ ಬೇರೆ ಡೋರ್ ನ ಬಡಿತಾನೆ ಇದ್ದಾಳೆ. ಈ ಅಮ್ಮ ಮೊದಲು ಹೋಗಿ ಅವಳ ಕತೆ ಮುಗಿಸು ಅಂತ ಮಗನ್ನ ಒಳಗಡೆ ಕಳಿಸ್ತಾಳೆ. ಇವನು ಬಂದವನೇ ಹೆಣ್ಣು ಅನ್ನೋದು ನೋಡದೆ ತುಂಬಾ ಹೊಡಿತಾನೆ. ತಮ್ಮನ್ನ ಕೊಂದ್ಲು ಅಂತ ಇವನು ಸೇರಿ ಹೊಡಿತಾನೆ. ಮೊದಲೇ ಸುಸ್ತಾಗಿರ್ತಾಳೆ, ಹೊಟ್ಟೆ ಮೇಲೆ ಒದ್ದು ಬಿಡ್ತಾನೆ. ಕೆಳಗೆ ಬಿದ್ದ ಮೀರಾಗೆ ಉಸಿರಾಡೋಕು ಕಷ್ಟ ಆಗ್ತಿದೆ. ಮತ್ತೆ ಹೊಡೆಯೋಕೆ ಹೋದಾಗ ಹೋಗಿ ನಿನ್ನ ಹೆಂಡತಿನೂ ಆಚೆ ಕರ್ಕೊಂಡ್ ಬಾ, ಇವಳಿಗೆ ಹೊಡೆಯೋದನ್ನ ಅವಳು ನೋಡ್ಲಿ ಅಂತ ಹೇಳಿ ಮಗನ ಒಳಗಡೆ ಕಳಿಸ್ತಾಳೆ. ಅವಳ ಜುಟ್ಟು ಹಿಡಿದು ಎತ್ತಿ ಈ ಅಮ್ಮ ನಮ್ಮ ಪ್ರೈವೇಟ್ ವಿಷಯ ನಿನಗೆ ತಮಾಷೆ ಆಗೋಯ್ತಾ ಅಂತ ಕಪಾಳಕ್ಕೆ ಹೊಡಿತಿರ್ತಾಳೆ. ಆಗ ಮೀರಾ ಅವಳ ಕೈಗೆ ಬಲವಾಗಿ ಕಚ್ಚಿ ಬಿಡಿಸ್ಕೊಂಡು ಓಡಿ ಹೋಗಿ ಅವರ ಮೊಮ್ಮಗನ್ನ ಎತ್ಕೊಂಡು ಆ ಬಾವಿ ಹತ್ರ ಹಿಡ್ಕೊಂಡು ನನ್ನ ಹತ್ರ ಬಂದ್ರೆ ಇವನನ್ನ ಬಾವಿ ಒಳಗಡೆ ಹಾಕ್ಬಿಡ್ತೀನಿ ಅಂತ ಹೆದರಿಸ್ತಾಳೆ. ಎಲ್ರು ಹೆದರಿ ಅಲ್ಲೇ ನಿಂತ್ಕೋತಾರೆ. ಗಾಡಿ ಕೀ ಕೊಡಿ ಅಂತ ಕೇಳ್ತಾಳೆ. ಎಲ್ರು ಹಾಗೆ ನಿಂತಿದ್ದಾರೆ. ಆ ಮಗು ತಾಯಿ ಹೆದರ್ಕೊಂಡು ಕೀ ಎಸಿತಾಳೆ. ಈಗ ಮೀರಾ ಇವಳು ಒಬ್ಳನ್ನ ಬಿಟ್ಟು ನೀವೆಲ್ರು ಮನೆ ಒಳಗಡೆ ಹೋಗಿ ಅಂತಾಳೆ. ಮಗುಗೆ ಏನಾದ್ರು ಮಾಡ್ಬಿಡ್ತಾಳೆ ಅಂತ ಹೆದರ್ಕೊಂಡು ಎಲ್ರು ಮನೆ ಒಳಗಡೆ ಹೋಗ್ತಾರೆ. ಇವಳಿಗೆ ಡೋರ್ ಲಾಕ್ ಮಾಡೋಕೆ ಹೇಳ್ತಾಳೆ. ಅಂತೂ ಇಂತೂ ಮೀರಾ ಎಲ್ರ ಮುಂದೆ ಹೋರಾಡಿ ತನ್ನನ್ನ ಹಿಡಿಯೋಕೆ ಬಂದವರ ಕಾರನ್ನೇ ಕಿತ್ಕೊಂಡು ಹೋಗ್ಬಿಡ್ತಾಳೆ. ಕಾರಲ್ಲಿ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಆದ್ರೂ ಕೊನೆಗೆ ನಾನೇ ಗೆದ್ದೆ ಅನ್ನೋ ಫೀಲ್ ನಲ್ಲಿ ಖುಷಿಯಿಂದ ಹೋಗ್ತಿದ್ದಾಳೆ. ರೈಲ್ವೆ ಅಂಡರ್ ಪಾಸ್ ಹತ್ರ ಹೋಗಿ ಹಿಂದೆ ಸೀಟ್ ಅಲ್ಲಿ ನೋಡಿದ್ರೆ ಅರ್ಜುನ್ಗೆ ಕೊಟ್ಟಿದ್ದ ಜಾಕೆಟ್ ಕಾರಲ್ಲಿದೆ. ತಕ್ಷಣ ಓಡಿ ಹೋಗಿ ಅರ್ಜುನ್ ನ ನೋಡಿದ್ರೆ ಪಾಪ ಅವನು ಸತ್ತು ಬಿದ್ದಿದ್ದಾನೆ. ಆ ಕೊಲೆಗಡಕರು ಅವನ ರಕ್ತದಲ್ಲಿ ರಂಡಿ ಸಾಲೆ ಅಂತ ಬರೆದು ಹೋಗಿದ್ದಾರೆ. ಅಂದ್ರೆ ಹಿಂದಿಲಿ ಅದೊಂದು ಕೆಟ್ಟ ಪದ. ಇಷ್ಟೆಲ್ಲ ಹೋರಾಡಿ ಹುಡುಕಾಡಿ ಪೊಲೀಸ್ನವನ್ನ ಸಾಯಿಸಿ ಆ 4 ಜನರ ಮನೆಗೆ ಹೋಗಿ ಸಿಕ್ಕಾಕೊಂಡು ಅಲ್ಲೂ ಅವರನ್ನ ಎದುರಿಸಿ ಎಲ್ಲಾ ಮುಗಿತು, ಗಂಡನ ಜೊತೆ ಮನೆಗೆ ಹೋಗ್ಬೋದು ಅಂತ ಬಂದ್ರೆ ಗಂಡನ ಸಾವಿಂದ ತುಂಬಾ ಹತಾಶ ಮತ್ತೆ ನೋವಿಗೊಳಗಾಗ್ತಾಳೆ. ಈ ಕಡೆ ತನ್ನ ಹೆಂಡತಿ ಕಡೆಯಿಂದ ಡೋರ್ ಲಾಕ್ ತಕ್ಕೊಂಡು ಎಲ್ರು ಆಚೆ ಬರ್ತಾರೆ. ಬಂದು ಒಬ್ಬೊಬ್ರು ಒಂದು ದಿಕ್ಕಲ್ಲಿ ಹುಡುಕಾಡಕ್ಕೆ ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮೀರಾನೆ ಅಲ್ಲಿಗೆ ಬರ್ತಾಳೆ. ಬಂದವಳೆ ನೋಡ್ತಿದಂಗೆ ಕಾರ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು 3 ಜನಕ್ಕೂ ಒಟ್ಟಿಗೆ ಗುದ್ಬಿಡೋಣ ಅಂತ ಬರ್ತಾಳೆ. ಇಬ್ರು ಎಸ್ಕೇಪ್ ಆಗ್ತಾರೆ. ಒಬ್ಬ ಸಿಕ್ಕಾಕೊಂಡು ಸಾಯ್ತಾನೆ. ಅದನ್ನ ನೋಡಿ ಇವರು ಹೊಡೆಯೋಕೆ ಬರ್ತಿದ್ದಂಗೆ ಮತ್ತೆ ಗಾಡಿ ರೈಸ್ ಮಾಡ್ಕೊಂಡು ಗುದ್ದೋಕೆ ಹೋಗ್ತಾಳೆ. ಈ ಸಲ ಮೀರಾಗೆ ಯಾವ ಭಯನೂ ಇಲ್ಲ, ಏನೂ ಇಲ್ಲ. ಇಷ್ಟೊತ್ತು
ಹೋರಾಡಿದ್ದೆ ತನ್ನ ಗಂಡನ ಕಾಪಾಡ್ಕೊಳ್ಳೋಕೆ. ಈಗ ಅವನೇ ಇಲ್ಲ ಅಂದ್ಮೇಲೆ ಅವನ ಸಾವು ಇವಳಿಗೆ ತುಂಬಾ ಡಿಸ್ಟರ್ಬ್ ಮಾಡಿರುತ್ತೆ. ಅಂಜಿಕೆ ಎಲ್ಲ ಬಿಟ್ಟು ಇಬ್ಬರನ್ನು ಒಟ್ಟಿಸ್ಕೊಂಡು ಹೋಗ್ತಾಳೆ. ಅವರು ಗಲ್ಲಿ ಗಲ್ಲಿ ಬಿದ್ದು ಬಿದ್ದು ಓಡ್ತಿದ್ದಾರೆ. ಎಲ್ಲಿಗೆ ಹೋದ್ರು ಮೀರಾ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಇದ್ದಾಳೆ. ಅಲ್ಲಿನ ದಾರಿಗಳು ಇಷ್ಟು ಚಿಕ್ಕದು, ಬೇರೆ ಕಡೆ ತಪ್ಪಿಸ್ಕೊಳ್ಳೋಕೆ ಅವ್ರಿಗೆ ಆಗ್ತಿಲ್ಲ. ಈಗ ಇಬ್ರು ಬೇರೆ ಬೇರೆ ದಾರಿಗೆ ಸಪರೇಟ್ ಆಗ್ಬಿಡ್ತಾರೆ. ಆ ಹುಚ್ಚನ ಅಣ್ಣ ಹೆಂಗೆ ಲಾಕ್ ಆಗ್ತಾನೆ ಅಂದ್ರೆ ಈಗ ಅವನು ಓಡೋದಕ್ಕೆ ಯಾವ ದಾರಿನೂ ಇಲ್ಲ. ಕರೆಕ್ಟ್ ಆಗಿ ಒಂದು ಡೆಡ್ ಎಂಡ್ ಮೂಲೆಗೆ ಸಿಕ್ಕಾಕೊಬಿಡ್ತಾನೆ. ಮೀರಾ ಅವನನ್ನ ಆ ಗೋಡೆಗೆ ಸಿಲುಕಿಸಿ ಕಾರಲ್ಲಿ ಗುದ್ದಿ ಅವನನ್ನ ಅಪ್ಪಚ್ಚಿ ಮಾಡಿ ಸಾಯಿಸ್ತಾಳೆ. ಈಗ ಕಾರಿಂದ ಇಳಿದು ಬಂದು ಅವನು ಹಿಡಿದಿದ್ದ ರಾಡ್ ಎತ್ಕೊಂಡು ಹೋಗ್ತಾಳೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆನೆ ಬೈಕ್ ಬರೋ ಸೌಂಡ್ ಕೇಳುತ್ತೆ. ಅಲ್ಲೇ ಮರೆಯಲ್ಲಿ ಊದ್ಕೊಂಡು ಬರ್ಲಿ ಅಂತ ಕಾಯ್ತಾಳೆ. ಆ ಮುದುಕ ಮತ್ತೆ ಸರ್ಪಂಚ್ ಮಗ ಇಬ್ರು ಬರ್ತಿದ್ದಾರೆ. ಬಂದಿದ ತಕ್ಷಣ ರಾಡ್ ತಗೊಂಡು ಜೋರಾಗಿ ಹೊಡೆದು ಬೀಳಿಸ್ತಾಳೆ. ಕೆಳಗಡೆ ಬಿದ್ದಾಗ ಈ ವ್ಯಕ್ತಿ ತಲೆ ಕಲ್ಲಿಗೆ ಬಿದ್ದು ಸ್ಪಾಟ್ ಔಟ್ ಆಗ್ತಾನೆ. ಇನ್ನು ಉಳಿದವನು ಇವನು ಕಾಲಿಗೆ ತುಂಬಾ ಏಟ್ ಬಿದ್ದಿರುತ್ತೆ. ಮೀರಾ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ನಿಂತ್ಕೊಳ್ಳೋಕು ಆಗದೆ ಅವನೇ ಬಿದ್ದೋಗ್ತಾನೆ. ಎದ್ದು ನಿಂತ್ಕೊಳ್ಳೋಕಾಗದೆ ಒದ್ದಾಡ್ತಿದ್ದಾನೆ. ಮೀರಾ ಅವನು ಜೇಬಿಂದ ಬಿದ್ದ ಸಿಗರೇಟ್ ಅನ್ನ ಹಚ್ಕೊಂಡು ಕೂತ್ಕೋತಾಳೆ. ಮೀರಾ ಒಂದು ಸಿಗರೇಟ್ ಅನ್ನ ಪೂರ್ತಿ ಸೇದೋವರೆಗೂ ಎದ್ದು ನಿಂತ್ಕೊಳ್ಳೋಕ್ ಪ್ರಯತ್ನ ಮಾಡಿ ಕೊನೆಗೂ ನಿಂತ್ಕೋತಾನೆ. ಮೀರಾ ಬಂದು ರಾಡ್ ಅಲ್ಲಿ ತಲೆ ಮೇಲೆ ಒಂದೇ ಇಟ್ಟಿಗೆ ಹೊಡೆದು ಸಾಯಿಸ್ತಾಳೆ. ಸತ್ತು ಕೆಳಗಡೆ ಬಿದ್ದ ಮೇಲೂ ಕೋಪದಿಂದ ರಾಡ್ ಅಲ್ಲಿ ಮತ್ತಷ್ಟು ಚುಚ್ಚುತ್ತಾಳೆ. ಅವರಮ್ಮ ಹುಡುಕೊಂಡು ಬಂದು ನೋಡಿದ್ರೆ ಮಗ ಸತ್ ಬಿದ್ದಿದ್ದಾನೆ. ಮಗ ಸತ್ತಿರೋದನ್ನ ನೋಡಿ ತಾಯಿ ಕುಸಿದು ಪಿಂಕಿ ನನ್ನ ಮಗಳು, ಅವಳಿಗೆ ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡಿದ್ವಿ ಅಂತಾಳೆ. ಆಗ ಮೀರಾ ನಾನು ಕೂಡ ನಿನ್ನ ಮಗನಿಗೆ ಏನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡಿದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿಗೆ ಸಿನಿಮಾ ಮುಗಿಯುತ್ತೆ. ಸೊ ವೀಕ್ಷಕರೇ, ಇದಿಷ್ಟು ಸಿನಿಮಾ ಕತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು 50K ಸಬ್ಸ್ಕ್ರೈಬರ್ಸ್ ರೀಚ್ ಆಗೋದಕ್ಕೆ ಪ್ರೋತ್ಸಾಹ ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.